ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೇಬನ್ನು ಕತ್ತರಿಸಿದಾಗ ಸ್ವಲ್ಪ ಸಮಯದ ನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಕಾರಣವೇನು? ಸೇಬಿನಲ್ಲಿ ಕಬ್ಬಿಣವು ಫೆರಸ್ ರೂಪದಲ್ಲಿ ಇರುತ್ತದೆ. ಕತ್ತರಿಸಿದಾಗ ಅದರಲ್ಲಿಯ ಫೆರಸ್ ಲವಣವು ಗಾಳಿಯಲ್ಲಿ ಇರುವ ಆಮ್ಲಜನಕದೊಂದಿಗೆ ಸಂಪರ್ಕ ಹೊಂದಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಜೇಡ ತನ್ನ ಬಲೆಯನ್ನು ಹೇಗೆ ಮತ್ತು ಏಕೆ ನಿರ್ಮಿಸಿಕೊಳ್ಳುತ್ತದೆ? ಜೇಡದ ಹೊಟ್ಟೆಯ ಕೆಳಭಾಗದಲ್ಲಿ ದೊಡ್ಡ ಗ್ರಂಥಿಗಳು ಇವೆ. ಇವು ಅಂಟಾದ ಒಂದು ಬಗೆಯ ದ್ರವವನ್ನು ಸ್ರವಿಸುತ್ತವೆ. ದ್ರವ ಹೊರಬಂದಂತೆ ಒಂದು ತೆಳುವಾದ ಗಟ್ಟಿಯಾದ ದಾರ ಆಗುತ್ತದೆ. ಜೇಡ ಅತ್ತಿಂದಿತ್ತ ಕ್ರಮಬದ್ಧವಾಗಿ ಓಡಾಡಿ ಸುಂದರವಾದ ಮತ್ತು ಆಕರ್ಷಕವಾದ ಬಲೆಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತದೆ. ಜೇಡ ತನ್ನ ಎಳೆಗಳಿಂದ ಮೃದುವಾದ ಗೂಡನ್ನು ತಯಾರಿಸಿ ಅದರಲ್ಲಿ ಮೊಟ್ಟೆ ಇಟ್ಟು ಮುಚ್ಚಿ ಇಡುತ್ತದೆ. ಜೇಡ ತನ್ನ ಆಹಾರವನ್ನು ಹಿಡಿಯಲು ಬಲೆಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಹಾರಾಡುವ ನೊಣ ಅಥವಾ ಇತರ ಸಣ್ಣ ಕೀಟಗಳು ಬಲೆಗೆ ತಾಕಿದಾಗ ಅಲ್ಲೇ ಅಂಟಿಕೊಳ್ಳುತ್ತವೆ. ಕೀಟ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಬಲೆ ಕಂಪಿಸುತ್ತದೆ. ಆಗ ಎಲ್ಲೋ ಕುಳಿತ ಜೇಡ ತಕ್ಷಣ ಕೀಟದ ಹತ್ತಿರ ಬರುತ್ತದೆ. ತನ್ನ ವಿಷ ಗ್ರಂಥಿಗಳಿಂದ ಕೀಟವನ್ನು ಕೊಂದು ಆಹಾರವನ್ನು ಪಡೆಯುತ್ತದೆ. ಕಪ್ಪೆಯ ಚರ್ಮ ಅದರ ರಕ್ಷಣೆಗೆ ಹೇಗೆ ಸಹಾಯಕವಾಗಿದೆ? ಕಪ್ಪೆಯ ಮೈಯ ಮೇಲಿನ ಒಳಚರ್ಮವು ಒರಟಾಗಿರುತ್ತದೆ. ಅದರ ಮೈ ಮೇಲೆ ಚಿಕ್ಕ ಚಿಕ್ಕ ಗಂಟುಗಳಿರುವುದನ್ನು ನಾವು ಕಾಣುತ್ತೇವೆ. ಈ ಗಂಟುಗಳಲ್ಲಿ ವಿಷಯುಕ್ತ ದ್ರವ ಇರುತ್ತದೆ. ಅದರ ಮೇಲೆ ಯಾವುದೇ ಪ್ರಾಣಿಯ ದಾಳಿ ನಡೆದಾಗ ತನ್ನ ರಕ್ಷಣೆಗಾಗಿ ಕಪ್ಪೆಯು ಬಿಳಿ ಮಿಶ್ರಿತ ಬಣ್ಣದ ದ್ರವವನ್ನು ತಾನು ಸೆಟೆದು ಚಿಮ್ಮಿಸುತ್ತದೆ. ಈ ದ್ರವವು ಎದುರಾಳಿಯ ತ್ವಚೆಯಲ್ಲಿ ಉರಿ ಉಂಟು ಮಾಡುತ್ತದೆ. ಈ ವಿಷ ದ್ರವವು ಪ್ರಾಣಿಯ ಶ್ವಾಸಕೋಶದಲ್ಲಿ ತೊಂದರೆಯಾಗುವಂತೆ ಮಾಡುತ್ತದೆ. ಕೆಲವೊಮ್ಮೆ ಉಸಿರಾಟವು ನಿಂತು ಹೋಗುವ ಸಂಭವ ಉಂಟು. ಆಗ ಪ್ರಾಣಿಯು ಸಾವನ್ನು ಅಪ್ಪುವ ಸಂಭವ ಇರುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.